ಬನ್ನಿ ಈಗ ಲೋಕಸಮರಕ್ಕೆ ಸಂಬಂಧಪಟ್ಟಾಗಿ 25 ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ರಾಜ್ಯ ರಾಜಕಾರಣದಲ್ಲಿ ಮಹತ್ತರ ಬೆಳವಣಿಗೆ ನಡೆದಿದ್ದು ಸಂಸದ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ದಾರೆ. 7 ವರ್ಷಗಳಿಂದ ದೂರ ಉಳಿದಿದ್ದ ಶ್ರೀನಿವಾಸ್ ಪ್ರಸಾದ್ರ ಮೈಸೂರಿನ ಜಯಲಕ್ಷ್ಮೀಪುರಂ ನಿವಾಸಕ್ಕೆ ಸಿಎಂ ದಿಢೀರ್ ಭೇಟಿ ನೀಡಿದ್ದಾರೆ. ಸದ್ಯ ಉಭಯ ನಾಯಕರ ಭೇಟಿ ಭಾರಿ ಮಹತ್ವ ಪಡೆದುಕೊಂಡಿದೆ. ನಾನು ಶ್ರೀನಿವಾಸ್ ಪ್ರಸಾದ್ ನಾವಿಬ್ಬರು ಉತ್ತಮ ಸ್ನೇಹಿತರು ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಆರೋಗ್ಯ ವಿಚಾರಿಸಲು ಬಂದಿದ್ದೆ. ಚುನಾವಣಾ ರಾಜಕಾರಣದಿಂದ ಶ್ರೀನಿವಾಸ್ ಅವರು ನಿವೃತ್ತರಾಗಿದ್ದಾರೆ. ಅಲ್ಲದೆ ಶ್ರೀನಿವಾಸ್ ಪ್ರಸಾದ್ ಜೊತೆಗೆ ರಾಜಕೀಯ ವಿಚಾರ ಮಾತನಾಡಿಲ್ಲ ಅಂತ ಹೇಳಿದರು. ಸಿಎಂ ಸಿದ್ದರಾಮಯ್ಯ ನನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ದಾರೆ ಅಂತ ಮೈಸೂರಿನಲ್ಲಿ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಹೇಳಿದ್ದಾರೆ. ನಾನು ಸಿದ್ದರಾಮಯ್ಯ ಒಳ್ಳೆ ಸ್ನೇಹಿತರು, ಹೀಗಾಗಿ ಆರೋಗ್ಯ ವಿಚಾರಿಸಲು ಬಂದಿದ್ರು ಅಂತ ಶ್ರೀನಿವಾಸ್ ಪ್ರಸಾದ್ ಹೇಳಿದರು. ಸಿಎಂ ಸಿದ್ದರಾಮಯ್ಯ ಮಾನ ಮರ್ಯಾದೆ ಬಿಟ್ಟು ಇಷ್ಟೆಲ್ಲ ಬಯಸಿಕೊಂಡು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಓಟಿಗೋಸ್ಕರ ಮರ್ಯಾದೆ ಕಳ್ಕೊಂಡು ಇರೋರು ಅಂದ್ರೆ ಅದು ಸಿದ್ದರಾಮಯ್ಯ ಮಾತ್ರ ಅಂತ ಅಶೋಕ್ ಕೆಂಡ ಉಗಿದ್ರು. ಈಶ್ವರಪ್ಪ ನಾಮಪತ್ರ ಸಲ್ಲಿಸೋದಿಲ್ಲ ಎನ್ನುವ ಹೇಳಿಕೆಗೆ ಜನರು ಉತ್ತರ ನೀಡಿದ್ದಾರೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿ ನಾಮಪತ್ರ ಸಲ್ಲಿಸೋದಿಲ್ಲ ಎಂಬ ಅಪಪ್ರಚಾರ ಇನ್ನೂ ಕೂಡ ಮುಂದುವರೆದಿದೆ. ಅಲ್ಲದೆ ನಾನು ನನ್ನ ಬೆಂಬಲಿಗರಿಗೆ ದ್ರೋಹ ಮಾಡೋದಿಲ್ಲ, ಅಪಪ್ರಚಾರ ಮಾಡುವವರಿಗೆ ನಿರಾಸೆ ಆಗ್ತಿದೆ ಅಂತ ಹೇಳಿದರು. ನನ್ನದೇ ಮೂಲ ಬಿಜೆಪಿ ಟೀಮ್, ರಾಘವೇಂದ್ರ ಬಿಜೆಪಿಯ ಬಿ ಟೀಮ್ ಅಂತ ಮಾಜಿ ಸಚಿವ ಈಶ್ವರಪ್ಪ ಕೆಂಡ ಕಾರಿದ್ದಾರೆ. ಮಧು ಬಂಗಾರಪ್ಪ ಬಿಎಸ್ವೈ ಅಧಿಕಾರಕ್ಕಾಗಿ ವಿವಿಧ ಪಾರ್ಟಿಗೆ ಹೋಗಿದ್ದಾರೆ, ಆದರೆ ನಾನು ಮಾತ್ರ ಬಿಜೆಪಿ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ರಾಯಚೂರು ಬಿಜೆಪಿ ಬಂಡಾಯ ಶಮನಕ್ಕೆ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಎಂಟ್ರಿ ಕೊಟ್ಟಿದ್ದಾರೆ. ಮಾಜಿ ಶಾಸಕ ಶಿವನಗೌಡ ನಾಯಕ್ ಮನೆಯಲ್ಲಿ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ರನ್ನ ಎದುರು ಬದುರು ಕೂರಿಸಿ ಮಾತುಕತೆ ನಡೆಸಿದ್ದಾರೆ. ಯಾರನ್ನೂ ಅಡ್ಡ ಹಾಕೋಕೆ ಹೋಗಬೇಡಿ, ನೀವು ಅಡ್ಡ ಹಾಕಿದ್ರೆ ಅವರು ಲೀಡರ್ಗಳಾಗ್ತಾರೆ ಅಂತ ರಾಮನಗರ ಕೈ ಕಾರ್ಯಕರ್ತರ ಸಭೆಯಲ್ಲಿ ಡಿಸಿಎಂ ಡಿಕೆ ಸಲಹೆ ಕೊಟ್ಟಿದ್ದಾರೆ. ಏನಾದರೂ ಆಗಲೇಬೇಕು ಅಂತ ಹಣೆಯಲ್ಲಿ ಬರೆದಿದ್ರೆ ಹುಡ್ಕೊಂಡು ಬರುತ್ತೆ, ಪಕ್ಷ ಬೆಳೆಯುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಡಿಕೆ ಕಿವಿ ಮಾತು ಹೇಳಿದರು. ಸಿದ್ದರಾಮಯ್ಯ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ, ಅವರೇನು ಮೂಲ ನಮ್ಮ ಪಕ್ಷದವರಲ್ಲ, ಬೇರೆ ಪಕ್ಷದವರಾದರೂ ಕೂಡ ಅವಕಾಶ ಕೊಟ್ಟಿದ್ದೀವಿ ಅಂತ ಡಿಕೆ ಹೇಳಿದ್ದಾರೆ. ಅಲ್ಲದೆ ಅವರು 2ನೇ ಬಾರಿ ಸಿಎಂ ಆಗಿದ್ದಾರೆ, ನಮ್ಮ ನಾಯಕರು ಅನಿಸಿದ್ದಾರೆ, ರಾಜ್ಯಕ್ಕೆ ಹೊಸ ಕಾಯಕಲ್ಪ ಕೊಟ್ಟಿದ್ದಾರೆ ಅಂತ ಡಿಕೆ ಕಾರ್ಯಕರ್ತರ ಮುಂದೆ ಹಾಡಿ ಹೋಗಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಇಂದು ಸಿಎಂ ಹಾಗೂ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಡಿಸಿಎಂ ಮತಯಾಚಿಸಲಿದ್ದಾರೆ. ಹುಣಸೂರು ಪ್ರಿಯಾಪಟ್ಟಣದಲ್ಲಿ ಮೈಸೂರು ಕೊಡಗು ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಪರ ಪ್ರಚಾರ ನಡೆಸಲಿದ್ದಾರೆ. ಮೊದಲು ಮೈಸೂರಿನ ಕೃಷ್ಣರಾಜ ಕ್ಷೇತ್ರದಲ್ಲಿ ಪ್ರಚಾರ ಸಭೆ ನಡೆಸಿ ಬಳಿಕ ಹುಣಸೂರು ಪ್ರಿಯಾಪಟ್ಟಣಕ್ಕೆ ತೆರಳಲಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದ ಮಹಿಳೆಯರ ಮೇಲೆ ಕಾಂಗ್ರೆಸ್ ಹಿಡಿತ ಸಾಧಿಸಿದೆ. ಈ ನಡುವೆ ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯೋದಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ಕೂಡ ಕಸರತ್ತು ನಡೆಸುತ್ತಿದ್ದಾರೆ. ಈ ಹಿನ್ನೆಲೆ ತಮ್ಮ ಅಭ್ಯರ್ಥಿಗಳ ಪ್ರಚಾರದ ವೇಳೆ ಮಹಿಳೆಯರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೆಳೆಯೋದಕ್ಕೆ ಮೈತ್ರಿ ಸಭೆಯಲ್ಲಿ ಎಚ್ಡಿಕೆ ಪ್ರಸ್ತಾಪ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ನಾಳೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿರುವ ಪ್ರಧಾನಿ ಮೋದಿ ಭರ್ಜರಿ ರ್ಯಾಲಿ ನಡೆಸಿ ಮತಯಾಚಿಸಲಿದ್ದಾರೆ. ನಾಳೆ ಮೈಸೂರಿಗೆ ಆಗಮಿಸಲಿರುವಂತಹ ಮೋದಿ ಸಂಜೆ 4:30ರಿಂದ 5:20ರವರೆಗೆ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಸಂಜೆ 5:55ಕ್ಕೆ ಮೈಸೂರಿನಿಂದ ಮಂಗಳೂರಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ದೇವೇಗೌಡರ ಅಭಿಮಾನಿಗಳು ಹೆಚ್ಚಿದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ. ನಮ್ಮ 2 ಪಕ್ಷಗಳು ಹಾಲು ಜೇನಿನಂತೆ ಒಂದಾಗಿವೆ. ನೀರಾವರಿ ಹೋರಾಟದಲ್ಲಿ ಎಚ್ಡಿಡಿ ಮುಂಚೂಣಿಯಲ್ಲಿದ್ದರು. ಮೋದಿ ಅಭಿವೃದ್ಧಿ, ದೇವೇಗೌಡರ ನೀರಾವರಿ ಹೆಚ್ಚು ಮತ ತರಲಿದೆ ಅಂತ ಹೇಳಿದರು. ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ನೆಲಮಂಗಲ ವ್ಯಾಪ್ತಿಯಲ್ಲಿ ಬಿರುಸಿನ ಪ್ರಚಾರ ನಡೆಸಿದರು. ಅರಿಶಿನಕುಂಟೆಗೆ ಆಗಮಿಸಿದ ಸುಧಾಕರ್ಗೆ ಕಾರ್ಯಕರ್ತರು ಜೆಸಿಬಿ ಮೂಲಕ ಹೂವಿನ ಸುರಿಮಳೆಗೆಯ್ದು ಅದ್ದೂರಿ ಸ್ವಾಗತ ಕೋರಿದರು. ಬಳಿಕ ಬೃಹತ್ ರ್ಯಾಲಿ ನಡೆಸಿ ಮತಯಾಚನೆ ನಡೆಸಿದರು. ಶೀಘ್ರದಲ್ಲೇ ನರೇಂದ್ರ ಮೋದಿ ಅವರಿಂದ ಪ್ರಣಾಳಿಕೆ ಬಿಡುಗಡೆ ಆಗುತ್ತೆ ಅಂತ ಡಾಕ್ಟರ್ ಸುಧಾಕರ್ ಹೇಳಿದ್ದಾರೆ. ಅಲ್ಲದೆ ಅದರ ಜೊತೆಗೆ ಚಿಕ್ಕಬಳ್ಳಾಪುರ ಲೋಕಸಭೆ ಸದಸ್ಯನಾಗಿ ಏನು ಅಭಿವೃದ್ಧಿ ಮಾಡಬೇಕು ಅಂತ ಕನಸು ಕಂಡಿದ್ದೇನೆ, ಅದನ್ನ ನಾನು ಪ್ರಣಾಳಿಕೆ ಮೂಲಕ ಬಿಡುಗಡೆ ಮಾಡ್ತೀನಿ ಅಂತ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಹೇಳಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಒಂದೇ ಒಂದು ವೋಟ್ ಹೆಚ್ಚಿಗೆ ಪಡೆದರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಸವಾಲ್ ಹಾಕಿದ್ದಾರೆ. ಅಲ್ಲದೆ ಸುಧಾಕರ್ ಅವರೇ, ನಿಮ್ಮನ್ನ ಸೋಲಿಸಿದ್ರೆ ನೀವು ರಾಜಕೀಯ ಬಿಡ್ತೀರಾ ಅಂತ ಸವಾಲ್ ಹಾಕಿದ್ದಾರೆ. ಮಂಡ್ಯ ಅಖಾಡಕ್ಕೆ ಇಳಿದಿರುವಂತಹ ನಿಖಿಲ್ ಕುಮಾರಸ್ವಾಮಿ ತಂದೆ ಪರ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ಮಳವಳ್ಳಿ ತಾಲೂಕಿನ ವಿವಿಧ ಹೋಬಳಿ ಕೇಂದ್ರಗಳಲ್ಲಿ ನಿಖಿಲ್ ಪ್ರಚಾರ ಸಭೆ ನಡೆಸುತ್ತಿದ್ದಾರೆ. ಅದರಲ್ಲೂ ನಿಖಿಲ್ ಇಂದಿನಿಂದ ನಿರಂತರವಾಗಿ ಮತಬೇಟೆಗೆ ಇಳಿದಿದ್ದಾರೆ. ನಿಖಿಲ್ಗೆ ಮಾಜಿ ಶಾಸಕ ಅನ್ನದಾನಿ ಸಾಥ್ ನೀಡಿದ್ದಾರೆ. ಅಂಬೇಡ್ಕರ್ ಬಂದರೂ ಸಂವಿಧಾನ ಬದಲಾವಣೆ ಮಾಡಲ್ಲ ಎಂಬ ಮೋದಿ ಹೇಳಿಕೆಗೆ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಸ್ಥಾನಕ್ಕೆ ಬಹಳ ಗೌರವ ಇದೆ, ಈಗ ಯಾಕೆ ಮಾತನಾಡ್ತಿದ್ದಾರೆ? ಮೊದಲು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂದವ್ರನ್ನ ಪಕ್ಷದಿಂದ ವಜಾ ಮಾಡಲಿ, ಆಗ ಅರ್ಥ ಬರುತ್ತೆ ಅಂತ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಭಾರತ್ ಮಾತಾ ಕಿ ಜೈ ಅನ್ನೋದು ಇವರಪ್ಪನ ಮನೆ ಆಸ್ತಿನ ಅಂತ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಕಿಡಿಕಾರಿದ್ದಾರೆ. ಭಾರತ್ ಮಾತಾ ಕಿ ಜೈ ಎಂದು ಕೂಗಲು ಕೂಡ ನೀವು ಸ್ವತಂತ್ರರಲ್ಲ, ಅದಕ್ಕೂ ಖರ್ಗೆ ಅವರ ಅನುಮತಿ ಪಡೆಯಲೇಬೇಕು ಅಂತ ಟ್ವೀಟ್ ಮಾಡಿದ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ. ಇವರಿಗಿಂತ ಹೆಚ್ಚು ದೇಶಾಭಿಮಾನ ನಮ್ಮಲ್ಲಿದೆ ಅಂತ ಕಲಬುರಗಿಯಲ್ಲಿ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದು ಕಾಂಗ್ರೆಸ್ ಪಕ್ಷ. 1950ರ ಮೊದಲು ಬಿಜೆಪಿ ಇರಲಿಲ್ಲ.
ನಿಜವಾದ ದೇಶ ವಿರೋಧಿಗಳು ಅಂತ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ವಾಗ್ದಾಳಿ ನಡೆಸಿದರು. ಮಡಿಕೇರಿಯ ಜೆಡಿಎಸ್ ಅಸಮಾಧಾನಿತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮಡಿಕೇರಿಯಲ್ಲಿ ಬಿಜೆಪಿ ಜೆಡಿಎಸ್ ಸಭೆ ಆಯೋಜಿಸಲಾಗಿತ್ತು. ಜೆಡಿಎಸ್ ಮಾಜಿ ಜಿಲ್ಲಾಧ್ಯಕ್ಷ ಕೆಎಂ ಗಣೇಶ್ ಬೆಂಬಲಿಗರು, ಎಂಎಲ್ಸಿ ವಿಶ್ವನಾಥ್, ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಬೆಂಗಳೂರಿನಲ್ಲಿ ದಾಖಲೆ ಇಲ್ಲದ 1 ಕೋಟಿ ಹಣ ಪತ್ತೆಯಾಗಿದೆ. ಬೆಂಗಳೂರಿನ ಜಯನಗರ 4ನೇ ಬ್ಲಾಕ್ನ ಮಯಾಸ್ ಹೋಟೆಲ್ನಲ್ಲಿ ಹಣ ಪತ್ತೆಯಾಗಿದ್ದು, ಹಣ ಸಿಕ್ಕಿದೆ ಎಂಬ ಮಾಹಿತಿ ಮೇಲೆ ಈಗ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೇಜ್ರಿವಾಲ್ರನ್ನ ಅವರ ಪತ್ನಿಯನ್ನು ಕೂಡ ಮುಖಾಮುಖಿ ಭೇಟಿಯಾಗಲು ಬಿಡದೆ ಗ್ಲಾಸ್ ಕಿಟಕಿ ಮೂಲಕ ಭೇಟಿ ಮಾಡಿಸಿ ಅಮಾನವೀಯವಾಗಿ ವರ್ತಿಸಿದ್ದಾರೆ ಅಂತ ಆಪ್ ಸಂಸದ ಸಂಜಯ್ ಸಿಂಗ್ ಆರೋಪಿಸಿದ್ದಾರೆ. ಕ್ರಿಮಿನಲ್ಗಳನ್ನ ಕೂಡ ಬ್ಯಾರಕ್ನಲ್ಲಿ ಭೇಟಿಯಾಗಲು ಅನುಮತಿಸಲಾಗಿದೆ. ಆದರೆ 3 ಬಾರಿ ಸಿಎಂ ಆಗಿರುವವರು ತಮ್ಮ ಹೆಂಡತಿಯನ್ನ ಕಿಟಕಿ ಮೂಲಕ ಭೇಟಿಯಾಗಲು ಅವಕಾಶ ನೀಡ್ತಾರೆ ಅಂತ ಕಿಡಿಕಾರಿದರು. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಸಿಎ ವಿರುದ್ಧ ಅಸಾದುದ್ದೀನ್ ಒವೈಸಿ ಕೆಂಡ ಕಾರಿದ್ದಾರೆ. ಹೈದರಾಬಾದ್ನಲ್ಲಿ ಮಾತನಾಡಿದ ಅವರು, ಸಿಎ ಬಿಲ್ ಸಮಾನತೆಗೆ ವಿರುದ್ಧವಾಗಿದೆ. ಇದೇ ಕಾರಣಕ್ಕೆ ನಾನು ಲೋಕಸಭೆಯಲ್ಲಿ ಇದರ ಪ್ರತಿಯನ್ನು ಹರಿದು ಹಾಕಿದ್ದೆ. ಅಲ್ಲದೆ ನಾವು ಯಾವತ್ತಿಗೂ ಸಿಎ ಕಾಯ್ದೆ ವಿರುದ್ಧ ಇದ್ದೇವೆ ಅಂತ ಹೇಳಿದರು. ಅಭ್ಯರ್ಥಿಯೊಬ್ಬರು ಕುದುರೆ ಟಾಂಗಾ ಹತ್ತಿ ಬಂದು ಮತಯಾಚನೆ ನಡೆಸಿ ಗಮನ ಸೆಳೆದಿದ್ದಾರೆ. ತಮಿಳುನಾಡಿನ ತಂಜಾವೂರಿನಲ್ಲಿ ಡಿಎಂಕೆ ಅಭ್ಯರ್ಥಿ ಮುರಸೋಳಿ ವಿಭಿನ್ನವಾಗಿ ಮತಯಾಚಿಸಿದ್ದಾರೆ. ಪಂಡಿತಾರ್ ಪ್ರದೇಶದಲ್ಲಿ ಒಂಟಿ ಕುದುರೆ ಟಾಂಗಾ ಹತ್ತಿ ಬಂದು ಮತ ಹಾಕುವಂತೆ ಜನರಲ್ಲಿ ಮನವಿ ಮಾಡಿದರು.